morning, students. Today we will start the second topic in the third chapter, that is group dynamics. We will have an introductory explanation of some of the basic topics in this topic in this under the group dynamics. See, a group is an important subsystem in any organization. We think of organization as comprising of individuals. A large and increasing portion of the world's work is actually done in some kind of group. Even when an employee is not formally assigned to a group, feeling of being a part of the group will emerge. ಈಗ ಗ್ರೂಪ್ ಎಂಬುದು ಒಂದು ಅತ್ಯಗತ್ಯವಾದಂತಹ ಒಂದು ಜಗತ್ತಿನ ಪ್ರತಿಯೊಂದು ಭಾಗದಲ್ಲೂ ಕಾಣುವಂಥದ್ದು. ಅದು ಯಾವುದೇ ಆರ್ಗನೈಸೇಷನ್ ಒಂದು ಸಬ್ಸಿಸ್ಟಮ್ ಆಗಿರ್ತದೆ, ಇಂಪಾರ್ಟೆಂಟ್ ಸಬ್ಸಿಸ್ಟಮ್, ಒಂದು ಉಪವ್ಯವಸ್ಥೆ ಆಗಿರ್ತದೆ. ಗ್ರೂಪ್ ಅಂತ ಹೇಳುವಾಗ ಅದರಲ್ಲಿ ವ್ಯಕ್ತಿಗಳಿರ್ತಾರೆ ಮತ್ತು ಜಗತ್ತಿನ ಎಲ್ಲ ಕಡೆಗಳಲ್ಲೂ ಅದನ್ನು ಕಾಣಬಹುದು. ಯಾರಾದರೂ ಒಬ್ಬ ವ್ಯಕ್ತಿ ನಾನೊಂದು ಗ್ರೂಪಲ್ಲಿ ಇಲ್ಲ ಅಂತ ಹೇಳಿದರೂ ಸಹ ಹಿ ವಿಲ್ ಹ್ಯಾವ್ ಎ ಫೀಲಿಂಗ್ ಆಫ್ ಬೀಯಿಂಗ್ ಎ ಪಾರ್ಟ್ ಆಫ್ ದ ಗ್ರೂಪ್. ನಾನೊಂದು ಗ್ರೂಪಿನ ಭಾಗ ಎಂಬಂಥ ಒಂದು ಭಾವನೆ ಅವನಲ್ಲಿ ಇರ್ತದೆ, ಅದು ಎಮರ್ಜ್ ಆಗುತ್ತೆ. Even executives who think they work in isolation, they are members of the committees, task force, study group, etc. ಟಾಸ್ಕ್ ಫೋರ್ಸಸ್ ಇದೆಲ್ಲ ಅಂದರೆ ಎಕ್ಸಿಕ್ಯೂಟಿವ್ಸ್ ಆದರಷ್ಟೇ ಅವರು ಏಕಾಂತದಲ್ಲಿ ವರ್ಕ್ ಮಾಡುವುದಂತ ಅವ್ರು ಭಾವಿಸಿದರೂ ಸಹ, ಹಾಗೆ ಥಿಂಕ್ ಮಾಡಿದರೂ ಸಹ ಅವರು ಒಂದು ಕಮಿಟಿಯಲ್ಲಿ, ಟಾಸ್ಕ್ ಫೋರ್ಸಲ್ಲಿ, ಸ್ಟಡಿ ಗ್ರೂಪಲ್ಲೆಲ್ಲ ಮೆಂಬರ್ಸ್ ಆಗಿರ್ತಾರೆ. ಡೆಫಿನೇಷನ್ಸ್ ನೋಡುವ. ಅಕಾರ್ಡಿಂಗ್ ಟು ಡೇವಿಡ್ ಎಚ್ ಸ್ಮಿತ್, ಎ ಗ್ರೂಪ್ ಈಸ್ ಎ ಸೆಟ್ ಆಫ್ 2 or more individuals who are jointly characterized by a network of relevant communication, a shared sense of collective identity, and 1 or more shared dispositions with associated normative strength. ಅಂದರೆ ಎ ಗ್ರೂಪ್ ಈಸ್ ಎ ಸೆಟ್ ಆಫ್ 2 or more individuals, 2 ಅಥವಾ ಹೆಚ್ಚಿನ ವ್ಯಕ್ತಿಗಳ ಒಂದು ಸೆಟ್. ಅದು ಒಂದು ಆ ವ್ಯಕ್ತಿಗಳ ಒಂದು ಗಣ ಆಗಿದ್ದು, ಅದು ಹೂ ಆರ್ ಜಾಯಿಂಟ್ಲಿ ಕ್ಯಾರೆಕ್ಟರೈಸ್ಡ್ ಬೈ ಎ ನೆಟ್ವರ್ಕ್ ಆಫ್ ರಿಲವೆಂಟ್ ಕಮ್ಯುನಿಕೇಷನ್, ಒಂದು ಸೂಕ್ತವಾದಂಥ ಒಂದು ಕಮ್ಯುನಿಕೇಷನ್ ಸಂಪರ್ಕ ವ್ಯವಸ್ಥೆಯ ಒಂದು ಸಂಪರ್ಕ ಜಾಲದ ಮೂಲಕ ಅವರು ಸಂಪರ್ಕಿಸಲ್ಪಡ್ತಾ ಇದ್ದಾರೆ. ಎ ಶೇರ್ಡ್ ಸೆನ್ಸ್ ಆಫ್ ಕಲೆಕ್ಟಿವ್ ಐಡೆಂಟಿಟಿ, ಅವರಲ್ಲಿ ಒಂದು ಕಲೆಕ್ಟಿವ್ ಆದಂತಹ ಒಂದು ಗುರುತಿರ್ತದೆ, ಒಂದು ಗುಂಪಿನ ಒಂದು ಗುರುತು ಅವರಲ್ಲಿ, ಅಂಥ ಒಂದು ಸೆನ್ಸ್ ಅವರಲ್ಲಿರ್ತದೆ. ಆ್ಯಂಡ್ 1 or more ಶೇರ್ಡ್ ಡಿಸ್ಪೊಸಿಷನ್ಸ್ ವಿತ್ ಅಸೋಸಿಯೇಟಿವ್ ನಾರ್ಮೇಟಿವ್ ಸ್ಟ್ರೆಂತ್, ಅವರಲ್ಲಿ ಅಸೋಸಿಯೇಟೆಡ್ ನಾರ್ಮೇಟಿವ್ ಸ್ಟ್ರೆಂತ್ ಇರ್ತದೆ. 1 or more ಶೇರ್ಡ್ ಡಿಸ್ಪೊಸಿಷನ್ ಇದ್ದು ಅದರೊಟ್ಟಿಗೆ ಅಸೋಸಿಯೇಟೆಡ್ ನಾರ್ಮೇಟಿವ್ ಸ್ಟ್ರೆಂತ್, ಅವರಲ್ಲಿ ಒಂದು ನಾರ್ಮ್ಸ್ ಇರ್ತದೆ, ಒಂದು ನಿಯಮಗಳು, ಒಂದು ವ್ಯಾಲ್ಯೂಸ್, ಅದರ ಸ್ಟ್ರೆಂತ್ ಅವರಲ್ಲಿರ್ತದೆ. ಆ ಒಂದು ಗ್ರೂಪ್ ಅಂತ ಹೇಳುವಾಗ ಗ್ರೂಪಿನಲ್ಲಿ ಹಲವಾರು ವ್ಯಕ್ತಿಗಳು, 2ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿದ್ದು ಅವರೊಂದು ಜಾಯಿಂಟ್ ಆಗಿ ವರ್ಕ್ ಮಾಡ್ತಾರೆ. ಕಮ್ಯುನಿಕೇಷನ್ ಇರ್ತದೆ, ಅವರಲ್ಲಿ ಕಲೆಕ್ಟಿವ್ ಐಡೆಂಟಿಟಿ ಇರ್ತದೆ, ಮತ್ತು ಅವರಲ್ಲಿ ನಾರ್ಮೇಟಿವ್ ಸ್ಟ್ರೆಂತ್ ಇರ್ತದೆ. ಇದು ಒಂದು ಡೆಫಿನೇಷನ್. ಆದರೆ ಇನ್ನೊಂದು ಡೆಫಿನೇಷನ್ ನೋಡಿ. ಅಕಾರ್ಡಿಂಗ್ ಟು ಮಾರ್ವಿನ್ ಶಾ, a group is 2 or more persons who are interacting with one another in such a manner that each person influences and is influenced by each other person. ತುಂಬ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಡೆಫಿನೇಷನ್ ಮಾರ್ವಿನ್ ಶಾ ಕೊಟ್ಟಿದ್ದಾರೆ. ಗ್ರೂಪ್ ಎಂಬುದು 2 ಅಥವಾ ಹೆಚ್ಚಿನ ವ್ಯಕ್ತಿಗಳು ಪರಸ್ಪರ ಇಂಟರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಆ ಇಂಟರ್ಯಾಕ್ಟ್ ಮಾಡುವುದೇ ಒಂದು ಗುಂಪು. ಅದರಲ್ಲಿ ಇನ್ನು ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಅದರಲ್ಲಿ ಪ್ರಭಾವ ಬೀರ್ತಾನೆ. ಈಚ್ ಪರ್ಸನ್ ಇನ್ಫ್ಲುಯೆನ್ಸಸ್, ಪ್ರತಿಯೊಬ್ಬ ವ್ಯಕ್ತಿಯು ಪ್ರಭಾವ ಬೀರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಪರಸ್ಪರ ಪ್ರಭಾವ ಬೀರಲಾಗುತ್ತದೆ. ಇನ್ಫ್ಲುಯೆನ್ಸಸ್, ಈಚ್ ಪರ್ಸನ್ ಇನ್ಫ್ಲುಯೆನ್ಸಸ್ ಆ್ಯಂಡ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಈಚ್ ಅದರ್ ಪರ್ಸನ್ ಅಂತ ಹೇಳ್ಬೋದು. ನೋಡಿ, ಈಗ ನಾವು ಏನು ಹೇಳ್ಬೋದು ಅಂದರೆ, ಗ್ರೂಪ್ ಈಸ್ ಎ ಕಲೆಕ್ಷನ್ ಆಫ್ 2 or more individuals interacting and interdependent who have come together to achieve particular common objectives. 2 ಅಥವಾ ಹೆಚ್ಚಿನ ವ್ಯಕ್ತಿಗಳು ಪರಸ್ಪರ ಇಂಟರ್ಡಿಪೆಂಡೆಂಟ್ ಆಗಿ, ಪರಸ್ಪರ ಹೊಂದಿಕೊಂಡು, ಪರಸ್ಪರ ಅವರು ಕಮ್ಯುನಿಕೇಷನ್ ಮಾಡಿಕೊಂಡು ಜೀವಿಸ್ತಾ ಇರ್ತಾರೆ. ಆ ರೀತಿಯಾಗಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಯಾವುದಕ್ಕೆ ಅಂದರೆ, ಟು ಅಚೀವ್ ಎ ಕಾಮನ್ ಆಬ್ಜೆಕ್ಟಿವ್, ಒಂದು ಸಮಾನವಾದ ಒಂದು ಒಬ್ಜೆಕ್ಟಿವ್ ಇರ್ತದೆ. ಅವರಲ್ಲಿ ಎಲ್ಲರಲ್ಲೂ ಒಂದೇ ರೀತಿಯ ಒಬ್ಜೆಕ್ಟಿವ್ ಇರ್ತದೆ. ಆ ಒಬ್ಜೆಕ್ಟಿವನ್ನು ಅಚೀವ್ ಮಾಡಲಿಕ್ಕೆ ಬೇಕಾಗಿ ಅಂತ ಹೇಳ್ಬೋದು. ಎ ಗ್ರೂಪ್ ಈಸ್ ಆನ್ ಅಗ್ರಿಗೇಷನ್ ಆಫ್ ಪೀಪಲ್ ಹೂ ಇಂಟ್ರಾಕ್ಟ್ ವಿತ್ ಈಚ್ ಅದರ್, ವ್ಯಕ್ತಿಗಳ ಒಂದು ಗುಂಪು ಅಂತ ಹೇಳ್ಬೋದು. ವ್ಯಕ್ತಿಗಳ ಒಂದು ಒಟ್ಟು ಸೇರುವಿಕೆ ಇರ್ತದೆ. ಅದರಲ್ಲಿ ಅವರು ಪರಸ್ಪರ ಏನಂದರೆ
ಇಂಟರಾಕ್ಷನ್ ಮಾಡ್ತಾ ಸಂಪರ್ಕ ಸಾಧಿಸ್ತಾ ಇರ್ತಾರೆ. ಅವರಿಗೆ ಒಬ್ಬರಿಗೆ ಅವೇರ್ ಆಫ್ ಒನ್ ಅನದರ್, ಹ್ಯಾವ್ ಎ ಕಾಮನ್ ಅಬ್ಜೆಕ್ಟಿವ್, ಅವರೆಲ್ಲರಿಗೂ ಒಬ್ಬರಿಗೊಬ್ಬರನ್ನು ತಿಳಿದಿರ್ತದೆ, ಅವರಿಗೆ ಒಬ್ಬರ ಬಗ್ಗೆ ಅವರಿಗೆ ಅವೇರ್ನೆಸ್ ಇರ್ತದೆ, ಒಂದೇ ಒಬ್ಜೆಕ್ಟಿವ್, ಒಂದೇ ರೀತಿ ಒಬ್ಜೆಕ್ಟಿವ್ ಇರ್ತದೆ, ಉದ್ದೇಶ ಇರ್ತದೆ, ಪರ್ಸೀವ್ ದೆಮ್ಸೆಲ್ಸ್ ಟು ಬಿ ಎ ಗ್ರೂಪ್, ಮತ್ತು ಅವರು ಅವರನ್ನು ಒಂದು ಗುಂಪು ಅಂತೇಳಿ ಗ್ರಹಿಸಿರ್ತಾರೆ. ಹಾಗಾಗಿ ನಾವು ಒಂದು ಡೆಫಿನೇಷನ್ ಹೇಗೆ ಕೊಡ್ಬೋದು ಅಂದರೆ, ಗ್ರೂಪ್ ಮೇ ಬಿ ಡಿಫೈನ್ಡ್ ಆಸ್ ಎ ಕಲೆಕ್ಷನ್ ಆಫ್ ಪೀಪಲ್ ಹೂ ಹ್ಯಾವ್ ಎ ಕಾಮನ್ ಪರ್ಪಸ್ ಆರ್ ಒಬ್ಜೆಕ್ಟಿವ್, ಇಂಟರಾಕ್ಟ್ ವಿತ್ ಈಚ್ ಅದರ್ ಟು ಅಕಂಪ್ಲಿಷ್ and to accomplish the group objective, are aware of one another and perceive themselves to be a part of the group. ಈ ರೀತಿ ಇದಕ್ಕೆ ಒಂದು ಡೆಫಿನೇಷನ್ ಕೊಡಬಹುದು ನಾವು. ಇನ್ನು ನೋಡುವ ಗ್ರೂಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲ ಇದೆ. ಇಂಟರಾಕ್ಷನ್ ಅಮಾಂಗ್ ದ ಮೆಂಬರ್ಸ್ ಇರ್ತದೆ ಒಂದು. ಇನ್ನು ಪೀಪಲ್ ಸಿ ದೆಮ್ಸೆಲ್ಸ್ ಆಸ್ ಮೆಂಬರ್ಸ್ ಆ್ಯಂಡ್ 2 or more ಪೀಪಲ್ ಶುಡ್ ಬಿ ದೇರ್, ಶೇರ್ಡ್ ಗೋಲ್ಸ್. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಗ್ರೂಪ್ ಅಂತ ಹೇಳುವಾಗ ಆ ಗ್ರೂಪಲ್ಲಿ ಇರಲೇಬೇಕಾಗುತ್ತೆ. ಓಕೆ, ಇನ್ನು ಗ್ರೂಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಹೇಳುವಾಗ ಈಗ ಹೇಳಿದ ವಿಷಯವನ್ನು ಎಕ್ಸ್ಪ್ಲೈನ್ ಮಾಡುವ. 2 or more ಪರ್ಸನ್ಸ್ ಅಂದರೆ ಎ ಸಿಂಗಲ್ ಇಂಡಿವಿಜುವಲ್ ಕಾಂಟ್ ಫಾರ್ಮ್ ಎ ಗ್ರೂಪ್ ಅಲ್ವಾ. ಒಬ್ಬ ವ್ಯಕ್ತಿ ಗ್ರೂಪ್ ಮಾಡಲಿಕ್ಕಾಗಲ್ಲ, ಕನಿಷ್ಠ ಪಕ್ಷ ಅಟ್ಲೀಸ್ಟ್ 2 ಪರ್ಸನ್ಸ್ ಆರ್ ಮಸ್ಟ್, ಇಬ್ಬರಾದರೂ ಇರಬೇಕು. ಲಿಮಿಟ್ ಅಂತ ಇಲ್ಲ, ಯಾವುದೇ ಲಿಮಿಟ್ ಇಲ್ಲ. ಅದು ಒಂದು ಗುಂಪಿನಲ್ಲಿ ಅವರೇ ನಿಗದಿಪಡಿಸಬಹುದಷ್ಟೇ, ಇಷ್ಟು ಜನ ಮಾತ್ರ ಸಾಕಂತ. ಅದರ ಹೊರತು ನೋ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ದ ನಂಬರ್ ಆಫ್ ಗ್ರೂಪ್ಸ್, ನಂಬರ್ ಆಫ್ ಮೆಂಬರ್ಸ್ ಟು ಫಾರ್ಮ್ ಎ ಗ್ರೂಪ್. ಮತ್ತು ಕಲೆಕ್ಟಿವ್ ಐಡೆಂಟಿಟಿ ಇರ್ತದೆ. ಈಚ್ ಮೆಂಬರ್ ನೋ ಒನ್ ಅನದರ್, ಈಚ್ ಮೆಂಬರ್ ನೋಸ್ ಒನ್ ಅನದರ್, ಪರ್ಸೀವ್ ದ್ಯಾಟ್ ಈಚ್ ಮೆಂಬರ್ ಆಫ್ ದ ಗ್ರೂಪ್ ಪರ್ಸೀವ್ ದ್ಯಾಟ್ ಹಿ ಆರ್ ಶಿ ಈಸ್ ಎ ಪಾರ್ಟ್ ಆಫ್ ದ ಗ್ರೂಪ್. ಆ ರೀತಿ ಅವ್ರಿಗೆ ಗೊತ್ತಿರ್ತದೆ, ಅವ್ರು ತಿಳಿದಿರ್ತಾರೆ, ಗ್ರಹಿಸಿರ್ತಾರೆ. ಮೂರನೇದು ಇಂಟರಾಕ್ಷನ್ among the members of the group. ಅಂದರೆ there is an interaction among the members of the group. Each member shares his ideas with others through different communication methods. ಅದು ಫೇಸ್ ಟು ಫೇಸ್ ಆಗಿರ್ಬೋದು, ಇನ್ ರೈಟಿಂಗ್ಸ್ ಆಗಿರ್ಬೋದು, ಓವರ್ ದ ಟೆಲಿಫೋನ್ ಆಗಿರ್ಬೋದು, ಅಕ್ರಾಸ್ ದ ಕಂಪ್ಯೂಟರ್, ಥ್ರೂ ಇಮೇಲ್, ಈಗ ಹೇಳೋದಾದರೆ ಥ್ರೂ ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೇಸ್ಬುಕ್ ಎಲ್ಲ ಆಗಿರ್ಬೋದು. ಫೇಸ್ಬುಕ್ಕಲ್ಲೇ ಗ್ರೂಪ್ ಇರ್ತದೆ, ವಾಟ್ಸಪ್ ಗ್ರೂಪ್ ಇರ್ತದೆ. ಈ ರೀತಿ ಅದು ಒಂದು ಗುಂಪೇ ಅಲ್ವಾ. ಆ ರೀತಿ ಗುಂಪು ಮಾಡಬಹುದು, ಅದು ಸಹ ಪ್ರಭಾವ ಬೀರುತ್ತದೆ ಖಂಡಿತವಾಗಿ. ನೆಕ್ಸ್ಟ್ 4th one ಈಸ್ ಕಾಮನ್ ಪರ್ಪಸ್. ದ ಮೆಂಬರ್ ಆಫ್ ದ ಗ್ರೂಪ್ ವರ್ಕ್ ಟು ಅಚೀವ್ ಸಮ್ ಕಾಮನ್ ಒಬ್ಜೆಕ್ಟಿವ್ ಆರ್ ಪರ್ಪಸ್. ಇನ್ ಫ್ಯಾಕ್ಟ್ ಇಟ್ ಈಸ್ ದ ಕಾಮನ್ ಪರ್ಪಸ್ ದ್ಯಾಟ್ ಬೈಂಡ್ಸ್ ದ ಗ್ರೂಪ್ ಮೆಂಬರ್ಸ್ ಟುಗೆದರ್. ಅದು ಕಾಮನ್ ಪರ್ಪಸ್ ಅವರನ್ನು ಒಟ್ಟಿಗೆ ಸೇರಿಸ್ತದೆ. ಈಗ ವೈ ಡೂ ದ ಪೀಪಲ್ ಫಾರ್ಮ್ ಗ್ರೂಪ್ಸ್? ಯಾಕೆ ಬೇಕಾಗಿ ಗ್ರೂಪ್ಗಳನ್ನು ಫಾರ್ಮ್ ಮಾಡಬೇಕು, ಅದರಲ್ಲಿ ಜಾಯಿನ್ ಆಗಬೇಕು? ಪೀಪಲ್ ಫಾರ್ಮ್ ಆ್ಯಂಡ್ ಬಿಕಮ್ ಮೆಂಬರ್ಸ್ ಆಫ್ ಎ ಗ್ರೂಪ್ ಫಾರ್ ವೆರೈಟಿ ಆಫ್ ರೀಸನ್ಸ್. ಒಂದನೇದಾಗಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ನೀಡ್ಸ್ ಅಂತ ಹೇಳ್ಬೋದು. ಅಂದರೆ ಗ್ರೂಪ್ ಪ್ರೊವೈಡ್ ಪ್ರೊಟೆಕ್ಷನ್ ಟು ದೇರ್ ಮೆಂಬರ್ಸ್ ಫ್ರಮ್ ಔಟ್ಸೈಡ್ ಪ್ರೆಷರ್ಸ್. ದಟ್ ಈಸ್ ವೈ ವರ್ಕರ್ಸ್ ಜಾಯಿನ್ ಟ್ರೇಡ್ ಯೂನಿಯನ್ಸ್ ಟು ಫೀಲ್ ಸೇಫ್ ಆ್ಯಂಡ್ ಸೆಕ್ಯೂರ್. ನೋಡಿ, ಈಗ ಕೆಲವು ಕಡೆ ಸ್ಟ್ರೈಕ್ಗಳಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಯೂನಿಯನ್ಸ್ ಇರ್ತದೆ ಸಂಬಳ ಹೆಚ್ಚು ಮಾಡಲಿಕ್ಕೆ. ಈಗ KSRTC ಅವರು ಮಾಡ್ತಿದ್ದಂಥ ಸ್ಟ್ರೈಕ್ಗಳು, ಇದೆಲ್ಲ ಗ್ರೂಪಲ್ಲಿ ಅದಕ್ಕೆ ಸೇರಿದರೆ, ಆ ಗುಂಪಿಗೆ ಸೇರಿದರೆ ಅವರಿಗೆ ಆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ವೈ ವರ್ಕರ್ಸ್ ಜಾಯಿನ್ ಟ್ರೇಡ್ ಯೂನಿಯನ್ಸ್ ಅಲ್ವಾ. ದಿಸ್ ಹೋಲ್ಡ್ಸ್ ಟ್ರೂ ಫಾರ್ at all levels of their life. Even in the nursery class, when the teacher asks the small kids who broke the toy, she or he seldom gets an answer. What happens is that all kids keep mum or quiet, although young. They protect themselves and they protect their member by not disclosing any kid's name or pointing out anyone another in the group ಅಲ್ಲಿ ಸೇರಿ ಅದೊಂದು ಗ್ರೂಪಿಸಮ್ ಅಲ್ಲಿ ಇರ್ತದೆ. ರಿಲೇಟೆಡ್ನೆಸ್ ಆರ್ ಬಿಲಾಂಗಿಂಗ್ನೆಸ್ ನೀಡ್ಸ್ ಅಂತ ಇದೆಯಲ್ಲ, ಅದಕ್ಕೂ ಬೇಕಾಗುತ್ತೆ. ಪೀಪಲ್ ಬೀಯಿಂಗ್ ಸೋಷಿಯಲ್ ಬೀಯಿಂಗ್ಸ್ belonging to or relating to a group satisfies a number of their social needs. In every organization, there are many persons who are very isolated or who prefer to be absent from the work most of the time. Studies show such phenomena occur more where people are unable to belong to the group. ಗ್ರೂಪಲ್ಲಿ ಇಲ್ಲದಿದ್ದರೆ ಇದೆಲ್ಲ ಉಂಟಾಗುತ್ತೆ ಅಂತ. ಗುಂಪಲ್ಲಿ ಇದ್ದರೆ ಅದನ್ನೆಲ್ಲ ತಡೆಯಬಹುದು. ಎಸ್ಟೀಮ್ ನೀಡ್ಸ್ ನೆಕ್ಸ್ಟ್ ಇರುವಂಥದ್ದು ಎಸ್ಟೀಮ್ ನೀಡ್ಸ್ ಅಂತ ಏನು ಹೇಳ್ತೇವೆ, ಅದರ ಬಗ್ಗೆ ಅದಕ್ಕೂ ಬೇಕಾಗುತ್ತೆ ಗ್ರೂಪ್. ಆ್ಯನ್ ಇಂಡಿವಿಜುವಲ್ ಕ್ಯಾನ್ ಇನ್ಕ್ರೀಸ್ ಹಿಸ್ ಆರ್ ಹರ್ಸ್ ಎಸ್ಟೀಮ್ ಥ್ರೂ ಗ್ರೂಪ್ ಮೆಂಬರ್ಶಿಪ್. ಫಸ್ಟ್ ಒನ್ ಮೇ ಗೈನ್ ಎಸ್ಟೀಮ್ ಬೈ ಬಿಕಮಿಂಗ್ ಎ ಮೆಂಬರ್ ಆಫ್ ಎ ಹೈ ಸ್ಟೇಟಸ್ ಗ್ರೂಪ್. ಹೈ ಸ್ಟೇಟಸ್ ಗ್ರೂಪಲ್ಲಿ ಸೇರಿಕೊಂಡು ಅದರ ಮೂಲಕ ನಾವು ಎಸ್ಟೀಮ್ ಏನು ಮಾಡ್ಬೋದು, ನಮ್ಮ ಹೆಚ್ಚು ಎಸ್ಟೀಮನ್ನು ಗೈನ್ ಮಾಡ್ಬೋದು. ಸೆಕೆಂಡ್, ಕ್ಲೋಸ್ ರಿಲೇಷನ್ಶಿಪ್ an individual can develop as a group member
ಪ್ರೊವೈಡ್ಸ್ ಆಪರ್ಚುನಿಟೀಸ್ ಫಾರ್ ರೆಕಗ್ನಿಷನ್ ಆ್ಯಂಡ್ ಪ್ರೈಸ್ ದಟ್ ಆರ್ ನಾಟ್ ಅವೈಲೇಬಲ್ ಔಟ್ಸೈಡ್ ದ ಗ್ರೂಪ್. ಗ್ರೂಪಲ್ಲಿ ಸೇರಿದರೆ ಕೆಲವೊಮ್ಮೆ ಪ್ರಶಂಸೆ ಸಿಗುತ್ತೆ, ಈ ರೀತಿಯದೆಲ್ಲ ಗ್ರೂಪಿನಿಂದಾಗಿ ನಮಗೆ ಸಿಗುವಂಥದ್ದು. ಪವರ್, ಅಧಿಕಾರ ನೋಡಿ, ಒನ್ ಆಫ್ ದ ಅಪೀಲಿಂಗ್ ಆಸ್ಪೆಕ್ಟ್ ಆಫ್ ದ ಗ್ರೂಪ್ ಈಸ್ ದಟ್ ದೇ ರೆಪ್ರೆಸೆಂಟ್ ಪವರ್ ಆ್ಯಂಡ್ ಆಲ್ಸೋ ಆಫರ್ ಪವರ್ ಟು ದೇರ್ ಮೆಂಬರ್ಸ್ ಅಲ್ವಾ. ಗ್ರೂಪಲ್ಲಿ ಸೇರಿದರೆ ನಿಮಗೆ ಅಧಿಕಾರ ಸಿಗುತ್ತೆ, ನಿಮಗೆ ಅಧಿಕಾರ ಚಲಾಯಿಸಲಿಕ್ಕಾಗುತ್ತೆ. ಆ್ಯಂಡ್ ಪೀಪಲ್ ಮೇ ಎಂಜಾಯ್, ವರ್ಕರ್ಸ್ ಮೇ ಎಂಜಾಯ್ ಮಚ್ ಗ್ರೇಟರ್ ಪವರ್ ಬೈ ಜಾಯ್ನಿಂಗ್ ದ ಗ್ರೂಪ್ ದ್ಯಾನ್ ದೇ ಡೂ ಆ್ಯಸ್ ಇಂಡಿವಿಜುವಲ್ಸ್. ಗ್ರೂಪಲ್ಲಿ ಸೇರಿದರೆ ಹೆಚ್ಚು ಅಧಿಕಾರ ಬರುತ್ತೆ ನಿಮಗೆ. ದಿಸ್ ಈಸ್ ಬಿಕಾಸ್ ಆಫ್ ಅಟ್ ಲೀಸ್ಟ್ 2 reasons. ದೆರ್ ಈಸ್ ಎ ಸ್ಟ್ರೆಂತ್ ಇನ್ ನಂಬರ್ ಆ್ಯಂಡ್ ಆಲ್ಸೋ ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಈ 2 ಕಾರಣದಿಂದ ಈ ಅಧಿಕಾರ ಸಿಗುತ್ತೆ ಅಂತ ಹೇಳ್ಬೋದು. ಐಡೆಂಟಿಟಿ, ಆ್ಯಸ್ ಎ ಮೆಂಬರ್ ಆಫ್ ಎ ಗ್ರೂಪ್ ಆ್ಯನ್ ಇಂಡಿವಿಜುವಲ್ ಗೆಟ್ಸ್ ಐಡೆಂಟಿಟಿ. ಹೂ ಆಮ್ ಐ? In practice, we understand ourselves through the behavior of the others towards us. For example, when others praise us, we feel we are great ಅಲ್ವಾ. ಇತರರು ನಮ್ಮನ್ನು ಪ್ರಶಂಸಿಸುವಾಗ ನಾವೇನೋ ದೊಡ್ಡವರಂತ ನಮಗೆ ಭಾವನೆ ಬರ್ತದೆ. ಇಫ್ ಅದರ್ಸ್ ಲಾಫ್ ಎಟ್ ಅಸ್, ವಿ ಸಿ ಅವರ್ ಸೆಲ್ಸ್ ಆ್ಯಸ್ ಫೆನ್ನಿ ಒನ್ಸ್. ಇತರರು ನಮ್ಮನ್ನು ನೋಡಿ ನಗಾಡುವಾಗ ನಮಗೆ ಅದು ಆ ರೀತಿ ಒಂದು ಫೀಲಿಂಗ್ ಆಗುತ್ತೆ ಅಲ್ವಾ. ಇದಿಷ್ಟು ವಿಷಯಗಳನ್ನು ನಾವು ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಕಲಿತೆವು. ಇನ್ನು ನೋಡಿ, ಈ ಟೈಪ್ಸ್ ಆಫ್ ದ ಗ್ರೂಪ್, ಬೇರೆ ಬೇರೆ ವಿಷಯಗಳು ಈ ಚಾಪ್ಟ್ರಲ್ಲಿ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದುವರಿಸುವ. ಓಕೆ.